ಜೀವನದಲ್ಲಿ ಮದುವೆಯ ಬಗ್ಗೆ ಕನಸುಗಳನ್ನು ಕಾಣದವರು ಯಾರೂ ಇಲ್ಲ. ನನ್ ಮದುವೆ ಹಾಗಾಗ್ಬೇಕು, ಹೀಗಾಗ್ಬೇಕು, ದೊಡ್ಡ ಸಭಾಂಗಣ, ಬಂಧು ಮಿತ್ರರ ಆಗಮನ, ಶಾಸ್ತ್ರೋಕ್ತ ವಿಧಿವಿಧಾನಗಳು, ಕಾರು, ಬಸ್ಸು, ವ್ಯಾನುಗಳ ಸರಮಾಲೆ, ವಜ್ರ ಆಭರಣ ವೈಢೂರ್ಯಗಳು, ಸಂಗೀತ ರಸಮಂಜರಿ, ಭರ್ಜರಿ ಊಟ, ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಕೊನೆಯಿಲ್ಲದ ಆಸೆಗಳು. ಆದ್ರೆ ಸರಳ ಊಟೋಪಚಾರ, ಸರಳ ವಿವಾಹವನ್ನು ಯಾರಾದರೂ ಒಪ್ಪುತ್ತಾರೆ? ಅದನ್ನು ನಿಜವಾಗಿಸಿದವರು ಸುರೇಶ್ ತುಂಬೆ. ಯಶೋದಾಳನ್ನು ಸಾಮೂಹಿಕ ವಿವಾಹದಲ್ಲಿ ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಸರಳವಾಗಿ ಜೀವಿಸುತ್ತಾ ಮನೆ ಕೆಲಸಗಳಲ್ಲಿ ಸಮಾನವಾಗಿ ಭಾಗಿಯಾಗುತ್ತಾರೆ ಸುರೇಶ್. ತರಬೇತಿಗಳನ್ನು ನೀಡುತ್ತಾ, ಆಯೋಜಿಸುತ್ತಾ ಆಪ್ತ ಸಮಾಲೋಚಕರಾಗಿ ಸಮಾಜ ಸೇವಾ ಸಂಸ್ಥೆಯೊಂದರಲ್ಲಿ ದುಡಿಯುತ್ತಿದ್ದಾರೆ. ಅಡುಗೆ ಮಾಡೋದು, ನಾಟಕ, ಜಾಗೃತಿ ಹಾಡುಗಳು ಇವರ ಹವ್ಯಾಸಗಳು. ಆಡಂಬರದ ಮದುವೆಯನ್ನು ನಿರಾಕರಿಸುವ ಇವರು ಮದುವೆಗೆ ಗೌಜಿ, ಗಮ್ಮತ್ತು, ವಿಜೃಂಭಣೆಗಳು ಮುಖ್ಯವಲ್ಲ, ವಧುವರರು ಮುಂದಿನ ಜೀವನದಲ್ಲಿ ಸ್ನೇಹಿತರಾಗಿ ಸರಳವಾಗಿ ಪರಸ್ಪರ ಅರಿತು ಬಾಳುವುದು ಮುಖ್ಯವಾದುದು ಎನ್ನುತ್ತಾರೆ. ಲೆಕ್ಕದಲ್ಲಿ ನನಗೆ ಕೂಡ ತುಂಬಾ ಇಷ್ಟ ಇತ್ತು, ಅಂದ್ರೆ ವಿಜೃಂಭಣೆಯಿಂದಲೇ ಮಾಡ್ಬೇಕಂತ ಇತ್ತು. ಆದ್ರೆ ನಾನು ಯಾವಾಗ ಒಂದು ಸಂಸ್ಥೆಗೆ ಕೆಲಸಕ್ಕೆ ಸೇರಿದ ನಾನಂತರ ಅದೆಲ್ಲ ಬೇಕಂತ ಇಲ್ಲ, ಅಷ್ಟು ವಿಜೃಂಭಣೆ ಅಂತ ಇಲ್ಲ. ಮತ್ತೆ ಬೇರೆ ಬೇರೆಯವ್ರದ್ದು ಒಂದು ಇದು ಸ್ಟೋರಿ ಕೇಳುವಾಗ ಕೆಲವರು ಮರದ ಅಡಿಯಲ್ಲಿ ಎಲ್ಲ ಮದುವೆ ಆದಂತ ನಮ್ಮ ಕೊಲೆಗೆ ಒಬ್ರು ಹೇಳಿದ್ರು. ಅದನ್ನೆಲ್ಲ ಕೇಳುವಾಗ ನಮಗೆ ಯಾಕೆ ಹೀಗೆ ಆಗ್ಬಾರ್ದು ಅಂತ ಹೇಳಿ ಒಂದು ಇದು ಬಂತು, ನಿರ್ಧಾರ. ಅದನ್ನೇ ಇಟ್ಕೊಂಡು ಮಾಡಿದೆ ಮದುವೆ ಆದ. ತುಂಬಾ ವಿಜೃಂಭಣೆಯನ್ನು ಮಾಡಿಕೊಂಡು ಇದ್ದ ಹಣವನ್ನೆಲ್ಲ ವೇಸ್ಟ್ ಮಾಡಿಕೊಂಡು, ಯಾಕಂದ್ರೆ ನಾವನ್ನ ಖರ್ಚು ಮಾಡೋದಿಲ್ಲ, ಯಾರಂದ್ರೆ ಹುಡುಗಿಯ ಪಾರ್ಟಿಗೆ ವಹಿಸ್ಕೊಡ್ತೇವೆ, ನೀವೇ ಖರ್ಚು ಮಾಡ್ಬೇಕಂತ. ಅದನ್ನೆಲ್ಲ ಇಟ್ಕೊಂಡು ಯಾಕೆ ಖರ್ಚು ಮಾಡ್ಬೇಕಂತ ಒಂದು ಇದಿತ್ತು. ವರದಕ್ಷಿಣೆ ಇರಲಿಲ್ಲ, ಸಾಮೂಹಿಕ ವಿವಾಹದಲ್ಲಿ ಮದುವೆ ಆದದ್ದು. ಮದುವೆ ಆಗುವವರಿಗೆ ಅಂದರೆ ಯಾರು ಕೂಡ ಇದನ್ನು ಒಪ್ಪುದಿಲ್ಲ, ಒಂದು ಸೊಸೈಟಿ ಆ ರೀತಿ ಇದೆ. ಆದರೆ ಈ ರೀತಿ ಆದರೆ ಮಾತ್ರ ತುಂಬ ಒಂದು ಒಳ್ಳೆಯದಾಗ್ಬೋದು. ಯಾಕಂದರೆ ಹೊಸ ಬದುಕ ಹೊತ್ತಿಲೇ ನಿಂತಿರುವ ಮದುಮಗನೇ, ಕೇಳೊಂದು ಮಾತ ಕಿವಿಗೊಟ್ಟು ಕೇಳೊಂದು ಮಾತ